ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಇನ್ನೊಂದು ಬಗೆಯ ಕಜ್ಜಾಯ ಸುಕ್ಕಿನ ಉಂಡೆ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಸುಕ್ಕಿನ ಉಂಡೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಗಮ್ಮತ್ ಮಾಡಿ. ಥ್ಯಾಂಕ್ ಯು. ಹಾಯ್ ನಮಸ್ತೆ. ಇವತ್ತು ಇನ್ನೊಂದು ಬಗೆ ಕಜ್ಜಾಯ ಮಾಡುವ ಅಂದೇಳಿ ಸುಕ್ಕಿನ ಉಂಡೆ. ಇಲ್ಲಿ 3/4 kg ಬೆಲ್ಲ ತಗೊಂಡ್ಬಿಟ್ಟು ಪಾಕ ಬರ್ಸ್ಲಿಕ್ಕೆ ಆಗಿಂದ ಟ್ರೈ ಮಾಡ್ತಾ ಇದ್ದಾರೆ. ಪಾಕ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಪಾಕ ಬಂದಮೇಲೆ ಎಂತ ಎಲ್ಲ ಹಾಕ್ಬೇಕಮ್ಮ ಇದಕ್ಕೆ? ಹಾಂ, ಕಾಯಿ ಹೆರದ್ದು ಎಷ್ಟು ಕಾಯಿ ಹಾಕ್ಬೇಕು 3/4 kg ಬೆಲ್ಲಕ್ಕೆ? 3 ಕಾಯಾ? ಪೇಪರ್ ಹಾಕಿದೆ ಅಲ್ವಾ ಗೆರ್ಸಿಗೆ? ಜರಿ ಎಲ್ಲ ಮರತೆ ಒಂದು ಪೇಪರ್ ಸ ಗೆರ್ಸಿಗೆ ಪಾಕ ಬಂತಮ್ಮ? ಹಾಂ, ಸುಕ್ಕಿನ ಉಂಡೆ ಮದುವೆ ಫಂಕ್ಷನ್ ಇದ್ರೆ, ಗೃಹ ಪ್ರವೇಶ, ಸೀಮಂತ, ಮತ್ತೆ ಎಂತಕ್ಕೆ? ಮನೆ ಹೋಗ್ಲಿ, ಮನೆ ಹೋಗ್ಲಿ, ಗೃಹ ಪ್ರವೇಶ ಅಂದ್ರೆ ಅದೇ ಅಲ್ವಾ? ಉಂಡೆ ಆಗುತ್ತಾ? ಪಾಕ ಬರಲಿಲ್ಲ ಅಂತ ಫಂಕ್ಷನ್ ಎಲ್ಲ ಇದ್ರೆ ಬೇರೆ ಬೇರೆ ಕಜ್ಜಾಯ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡೋದು ಒಂದು ಸುಕ್ಕಿನ ಉಂಡೆ, ಮತ್ತೆ ಮೊನ್ನೆ ಮಾಡದ್ದು ಎಂತ ಹೆಣ್ಣುರ್ಗ ಮಾಡತ್ತ. ಇಲ್ಲ ಅಂದ್ರೆ ವಡೆ ಅಲ್ಲಮ್ಮ? ವಡೆ ಕಜ್ಜಾಯನ? ಕಾಯಿ ವಡೆ, ಗೋಂಟ್ ವಡೆ, ಕಾಯಿ ವಡೆ, ಡಿಫ್ರೆಂಟ್ ವಡೆಗಳು. ಓಕೆ, ಈಗ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದಾರೆ. 3 ತೆಂಗಿನಕಾಯಿ ಅಂದ್ರೆ 6 ಕಡಿ ತೆಂಗಿನಕಾಯಿ ಹಾಕ್ತಿದ್ರು. ಅದನ್ನ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡೋದು. ಬೆಂಕಿ ಸಣ್ಣ ಇಟ್ಕೋಬೇಕಂತಲ್ಲ? ಎಸ್, ಬೆಂಕಿ ಸಣ್ಣ ಇಟ್ಕೊಳ್ಳೋದು. ಈಗ ಸ್ವಲ್ಪ ತಿರ್ಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅಂತ ರವೆ ಹಾಕೋದು. ಅದಕ್ಕೆ ಎಷ್ಟು kg? 3/4 kg ಬೆಲ್ಲಕ್ಕೆ 1 kg ರವೆಯಾ? ರವೆ ಹುರಿದಿಟ್ಟಿತ್ತಾ? ಓಕೆ, ಬೆಲ್ಲ ಮತ್ತೆ ತೆಂಗಿನಕಾಯಿ ಚಂದ ಮಾಡಿ ಮಿಕ್ಸ್ ಆಯ್ತು. ಈಗಲೇ ಹಾಕುದು ಅದಕ್ಕೆ. ಬೆಂಕಿ ಜಾಸ್ತಿ ಇಡಂಗಾರೆ. ನೆಕ್ಸ್ಟ್ ಎಂತ ಈಗ ಎಷ್ಟೊತ್ತಿಗೆ ಹಾಕುದು? ಬಿಸಿ ಆಗ್ಬೇಕು ಸ್ವಲ್ಪ. ಮಳೆಗಾಲದಲ್ಲಿ ತಿನ್ಲಿಕ್ಕೆ ಒಳ್ಳೆ ಆಗ್ತಲ್ಲ. ನಂಗೆ ಹೆಣ್ಣುರ್ಗಕ್ಕಿಂತ ಸುಕ್ಕಿನ ಉಂಡೆ ತಿನ್ನೋಕೆ ಖುಷಿ ಆಗುದು ಮರತಿ. ಸಕ್ಕರೆ ಜಾಸ್ತಿ ಹಾಕ್ಬಾರ್ದು ಮಾತ್ರ. ಅಲ್ಲ ಸಕ್ಕರೆ ಅಲ್ಲ, ಇದು ಸ್ವೀಟ್ ಜಾಸ್ತಿ ಹಾಕ್ಬಾರ್ದು. ಇದು ಎಷ್ಟು kg ಅಮ್ಮ ರವೆ? 1 kg ಬೊಂಬೈ ರವೆ ಅಲ್ಲ? 1 kg ಬೊಂಬೈ ರವೆನ ಫ್ರೈ ಮಾಡ್ಬೇಕು. ಎಣ್ಣೆ ಹಾಕಿ ಫ್ರೈ ಮಾಡೋದು, ಡ್ರೈಯಾ? ಹಾಗೆ ಡ್ರೈ ಫ್ರೈ ಮಾಡಲಿಕ್ಕೆ. ಸೊ 3/4 kg ಬೆಲ್ಲ, 6 ಕಡಿ ಕಾಯಿ ಮತ್ತೆ 1 kg ರವೆ ಹಾಕ್ಬಿಟ್ಟು ಬೊಂಬೈ ರವೆ ಫ್ರೈ ಮಾಡೋದನ್ನ ಹಾಕ್ಬಿಟ್ಟು ಈಗ ತಿರ್ಗಿಸೋದಲ್ಲ. ಪರಿಮಳಕ್ಕೆ ಅದಕ್ಕೆ ಏಲಕ್ಕಿ ಹುಡಿ ಅಂತ ಹಾಕುದಿಲ್ಲ? ಬೇಡಲ್ಲ? ಪುರ್ಸೋತಿಲ್ಲ ಅಂತೆ, ಬಹಳ ತುಂಬಾ ಆರ್ಡರ್ ಇದೆ ಮೋಸ್ಟ್ಲಿ. ಆಯ್ತು, ಈಗ ಮಿಕ್ಸ್ ಮಾಡ್ಬೇಕಾ? ಎಷ್ಟೊತ್ತು ಮಾಡ್ಬೇಕು? ಇಡಿ, ನಾನು ಮಾಡ್ತೇವೆ. ಮಿಕ್ಸ್ ಸ್ಪೆಷಲಿಸ್ಟ್ ಸ್ವಲ್ಪ ನೀರು ಆಯ್ತೇನಲ್ಲ? ಇದಕ್ಕೆ ಕಡೆ ಪುನಃ ಅಕ್ಕಿ ಇಟ್ಬೇಕಲ್ಲಮ್ಮ? ಅಕ್ಕಿ ಅರ್ಧದ್ದ? ಅಕ್ಕಿ ನೆನೆಸಿ ಅದಕ್ಕೆ ಕೊಂಚ ಅರಿಶಿನ ಮತ್ತೆ ಉಪ್ಪು ಹಾಕುದಲ್ಲ? ಮಾಡಿಟ್ಟಿದ್ಯಾ? ರೆಡಿ ಮಾಡಿಟ್ಟಿದ್ಯಾ? ಕಡ್ಲೆಟ್ ಹಾಕೋ ಗಟ್ಟಿ ಆಗ್ತಲ್ಲ.
ಸರಿ ಅದಕ್ಕೆ ಹಾಕ್ಬೇಡ ಅಂತ ನಾನು ಇಷ್ಟೇ ಮಿಕ್ಸ್ ಮಾಡುದು ಚಂದ ಮಾಡಿ, ಆಮೇಲೆ ಉಂಡೆ ಕಟ್ಟುದು, ಹಿಟ್ಟಿರ್ತದಲ್ಲ ಅದು ಹಾಕುದು ಬಿಡುದು, ಸಖತ್ತು ಟೇಸ್ಟ್ ಆಗುತ್ತೆ. ಅಲ್ಲ ಇದ್ರ ಬದಲಿಗೆ ಹೆಸರು ಸಹ ಹಾಕ್ತಾರೆ. ಹೆಸರು ಸ್ವಲ್ಪ ಬೆಂಕಿ ಸಣ್ಣ ಉಂಟು, ಇದು ಬೇಯ್ಲಿಕ್ಕಿಲ್ಲಲ್ಲ, ಖಾಲಿ ಮಿಕ್ಸರ್ ಸಾಕಲ್ಲ. ಉಂಡೆ ಕಟ್ಟಕ್ಕೆ ಆಗ್ತಾ? ಆಫ್ ಮಾಡುದ, ಸ್ಟಾಪ್ ಮಾಡೋದು ಹಂಗಾರೆ? ಎಣ್ಣೆ ಉಂಟು ಮನೆಗೆ? ಅದೇ ಎಣ್ಣೆ ಸಾಕ್ತದ, ಅದು ಪೇಪರ್ ಇಟ್ಟ ಗ್ಯಾಸ್ಗೆ ಆಫ್ ಮಾಡೋದು, ಬಿಡ ಹಾಕ್ತೆ. ಈಗ ಇದೆ ಅಂತ ತೋರಿಸು. ಅಕ್ಕಿ ಹಿಟ್ಟು ಮಾಡಿಟ್ಟಿದ್ದು, ಅದಕ್ಕೆ ಅರಿಶಿನ ಪುಡಿ ಹಾಕದ, ನೀರು ಹಾಕಿಲ್ಲ, ದಪ್ಪ ಇರ್ಬೇಕು ಹಿಟ್ಟೆ, ಸ್ವಲ್ಪ ಉಪ್ಪು ಮಿಕ್ಸ್ ಮಾಡುದಲ್ಲ ಇದಕ್ಕೆ. ಆಮೇಲೆ ಇದನ್ನ ಉಂಡೆ ಮಾಡಿ ಕಟ್ಟಿ ಇದ್ರ ಜೊತೆ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಡೋದು. ಸುಕ್ಕಿನ ಉಂಡೆ ರೆಡಿ. ಎಷ್ಟು ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡಿ. ದಪ್ಪ ಅದು ತುಂಬಾ ನೀರು ಇರ್ಬಾರ್ದು, ತುಂಬಾ ದಪ್ಪನೂ ಇರ್ಬಾರ್ದು. ಚಮಚ ಕೊಡು ನೋಡು, ಅದೇ ಕೊಡ ಮಾಡು, ಮಿಕ್ಸ್ ಮಾಡು. ತುಂಬ ದಪ್ಪ ಇತ್ತಲ್ಲ, ಅರಿಶಿನ ಜಾಸ್ತಿ ಆಗಿ ಹಾಕಾಗಲಿಲ್ಲ, ಅರಿಶಿನ ಹಾಕಾಗಲಿಲ್ಲ ಸರ್. ಬಿಟ್ಟೈತ ಸೋಸು ಪೇಪರ್ ಹಾಸಿತಾ? ಮಣ್ಣಲ್ಲಿ ಹಿಟ್ಟು ಇತ್ತು ಮಾರೆ. ಎಂತದು ಬಣ್ಣ ಬರಲಿಲ್ಲ? ಬಂದ್ರೆ ತಕ್ಷಣ ಕುದ್ರ ಮಸ್ತ್ ಹಾಕಿದೆ, ಅರ್ಶಿನ ಜಾಸ್ತಿ ಆಯ್ತು. ಅಲ್ಲ ಹಿಟ್ಟು ಬಣ್ಣ ಬರೋದು ಬೇಡವಾ? ಹಿಟ್ಟು ಬಣ್ಣ ಬೇಡ, ಬಂತಲ್ಲ ಬಣ್ಣ. ಸರಿ, ಉಂಡೆ ಕಟ್ಟಬಾರ ಚಂದ ಮಾಡಿ. ಅದು ದಪ್ಪ ಆಯ್ತೇನಲ್ಲ ಹಿಟ್ಟು? ನೀರು ಹಾಕೊಂಡ್ರೆ ಸರಿ. ಸ್ವಲ್ಪ ನೀರು ಹಾಕಬೇಕಲ್ಲ? ಮಣ್ಣಲ್ಲಿ ಹಿಟ್ಟು ಇತ್ತು ಮಾರೆ ಸ್ವಲ್ಪ. ಪೇಪರ್ ಅಲ್ಲಿ ಒಳಗಿದಿತ್ತಪ್ಪ, ಪುಷ್ಪ ಎಲ್ಲ ಕ್ಲೀನ್ ಮಾಡಲ್ಲ ಇವಾಗ. ಈ ಕನ್ಸಿಸ್ಟೆನ್ಸಿ ಸಾಕಾಯ್ತಾ? ಉಂಡೆ ಕಟ್ಟಬಾರ್ದು. ಮತ್ತೆ ನೋಡುವ, ಈಗ ಅಲ್ಲಿ ನಾವು ಸುಕ್ಕಿನ ಉಂಡೆ ಕಟ್ತಾರಲ್ಲ ಅದನ್ನ ನೋಡುವ. ಉಂಡೆ ಕಟ್ಲಿಕ್ಕೆ ಆಗತ್ತೆ ಅಲ್ಲಿ? ಈ ಥರ ಬಂದಿದೆ ಉಂಡೆ ಕಟ್ಟಲಿಕ್ಕೆ. ಒಂದು ಮ್ಯಾಟ್ರ್ ಆಗಲ್ಲ. ಸೈಜ್ ಇದು ನಾರ್ಮಲ್ ಒಂದು ಸೈಜಲ್ಲಿ ಸೈಡಿಂದ ತಗೊಂಡು ಮಾಡಿ. ಎಣ್ಣೆ ಇಟ್ಟಿದ್ಯಮ್ಮ ಒಲೆ ಮೇಲೆ? ಎಡಕೈಯಲ್ಲೆಲ್ಲ ಹಾಕ್ಬೇಡ. ಎಡಕೈ ಬಲಗೈಯಲ್ಲಿಲ್ಲ, ಏನಿರುತ್ತೆ ಬಿಸಿ 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 ಗಟ್ಟಿ ಕಟ್ಟಿಸಿ ಅಷ್ಟೇ. ಇನ್ನೊಂದು ಹಾಕ್ಲಿಕ್ಕಿರುತ್ತೆ. ಕಾಯಿ ಜಾಸ್ತಿ ಹಾಕ್ಬೇಕಾ?
ಎಣ್ಣೆ ಬಿಸಿ ಆಗ್ತಾ ಉಂಟು. ಈಗ ಬಿಸಿ ಮಾಡಬೇಕು. ಕಟ್ಟಿರುವಂತಹ ಸುಕ್ಕಿನ ಉಂಡೆಗಳು ಇದರೊಳಗಡೆ ಮುಳುಗಿಸೋದು, ಎಣ್ಣೆಗೆ ಬಿಡೋದು, ಬಿಸಿ ಬಿಸಿ ತಿನ್ನೋದು ಅಷ್ಟೇ. ಅದೇ ಮಾತ್ರ ಚೂರು ಅಜ್ಜಿ ನಾವೇನು ಕೊಡ್ತೀವಿ? ಜಾಸ್ತಿ ಹಾಕ್ಬೇಕು.